ಕೊಟ್ರ ನಾವ್ ಬೀಜ ಕೂಡ ವಿಚಾರದಾಗ ಮಾಡಿಟ್ಟಿವಿ ಸರ್ ಅದನ್ನ ಇವ್ರದ್ದು ವಿಚಾರ ಗೊತ್ತಿಲ್ಲ ಸರ್. ಹಂಗಾಗಿ ನಾವು ಸಾಲ ಆಗಲ ಇಟ್ಟಿರೋದ್ರಿಂದ ಟನ್ನೇಜ್ ಕಮ್ಮಿ ಬಂದತ್ತ ಅಷ್ಟೇ ಸರ್. ಇಲ್ಲಾಂದ್ರೆ ಜಾಸ್ತಿ ಬರೋ ಸರ್. ಈಗ ನಾವು ಸಾಲ ಗಡ್ಡಿ ಕುಂಟಿ ಸಾಲ ಇಟ್ರೆ ಜಾಸ್ತಿ ಬರೋ ಸರ್. 10 ಕುಂಟಿ ಸಾಲ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಐತಿ ಸರ್. ನಾವು ಬೀಜದಿಂದ ಬೀಜಕ್ಕೆ 1 ಫೀಟ್ದಿಂದ ಫೀಟ್ ಇಟ್ಟಿವಿ ಸರ್. ಅದನ್ನ ನಾವು ವರ್ಷ ಸರ ತೆನಿ ಮುರಿದು ಅದನ್ನ ಬೀಜ ಹೊರಗಡೆ ಕೊಡೋದ ಕಮರ್ಷಿಯಲ್ ಕೊಡೋದು ಸರ್. ಆ ಥರ ಮಾಡಿದ್ವಿ ಸರ್. ಇದು ಸೈಲೇಜ್ ಮೇವು ಕಟಾವ್ ಗೊತ್ತಿರಲ್ಲ ಸರ್. ಗೊತ್ತಿದ್ರೆ ನಾವು 10 ಕುಂಟೆ ಸಾಲ ಇಟ್ಟು 10 ಇಟ್ಕೊಂಡು ಜಾಸ್ತಿ ಟನ್ನೇಜ್ ಜಾಸ್ತಿ ಆಯ್ತದೆ ಸರ್. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮದು ರೈತರ ಚಾನಲು, ರೈತರಿಗೆ ವಿಶೇಷ ವಿಡಿಯೋ ಕೊಡ್ತಾ ಇದ್ದೀನಿ. ಅಂಥದ್ದೊಂದು ವಿಶೇಷ ವಿಡಿಯೋನ ಇವತ್ತು ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದು ಇವತ್ತು ನನ್ನ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ರೇವಣಗಿ ಗ್ರಾಮದಲ್ಲಿದ್ದೀನಿ. ಇಲ್ಲೊಬ್ಬರು ಯುವ ರೈತರು ಅವರು ಒಂದು ಏನಂದರೆ ಕೇವಲ 75 ದಿನದಲ್ಲಿ ಮೆಕ್ಕೆಜೋಳ ಕಟಾವು ಮಾಡಿ ಮಾರಾಟ ಮಾಡಿಬಿಟ್ರು. ಅವ್ರು ಯಾವ ಥರ ಮಾರಾಟ ಮಾಡಿದ್ರು, ಅವ್ರಿಗೆ ಯಾವ ಥರ ಲಾಭ ಆಗ್ಬೋದು. ಯಾಕಂದ್ರೆ ನಮಗೆ ಒಂದು ಮೆಕ್ಕೆಜೋಳ ಕಟಾವಿಗೆ ಬರ್ಬೇಕಂದ್ರೆ ಕನಿಷ್ಠ 100ರಿಂದ 110 ದಿವಸ ಬೇಕು. ಅಂದರೆ 75 ದಿನದಲ್ಲಿ ಅವ್ರು ಇನ್ನೂ 35-40 ದಿವಸ ಅಡ್ವಾನ್ಸ್ ಇವತ್ತು ಕಟ್ ಮಾಡಿ ಅವ್ರ ಲಾಭ ಆಗೈತಪ್ಪ ಅಂದ್ರೆ ಯಾವ ಥರ ಆಗಿರ್ಬೋದು ಅವ್ರ ಜೊತೆ ಮಾತಾಡ್ಕೊತ ಹೋಗೋಣ. ನಮಸ್ಕಾರ ಅಣ್ಣಾರ, ನಿಮ್ಮ ಹೆಸರು ವಿಳಾಸರೆ? ನಮಸ್ತೆ ಸರ್, ನಮ್ಮ ಹೆಸರು ಮಿರಾಜ್ ಖಾನ್ ಗೌಸಬ್ ಕಿಲ್ಯಾದ್ ಅಂತ. ನಮ್ಮ ಊರು ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕು ರೇವಣಗಿ ಗ್ರಾಮ ಅಂತ ಸರ್. ನಾವು ಸೈಲೇಜ್ ಮೇವು ಕಟಾವ್ ಸರ ಕಾಂಟ್ಯಾಕ್ಟ್ ಆಗಿರೋದು ಮೂಳೂರು ಪಕ್ಕದ ರೈತರಿಂದ ಕಾಂಟ್ಯಾಕ್ಟ್ ಸರ. ಅವರು ಎಕರೆಗೆ 11.5 ಟನ್ ಕೊಟ್ಟಿದ್ರಂತ ಸರ್. 1 ಎಕರೆಗೆ 1 ಎಕರೆಕ್ಕೆ 15 ಟನ್ ಕೊಟ್ಟಿದ್ರಂತ ಸರ್ ಅವರು. ಆ ವಿಚಾರ ಇಟ್ಕೊಂಡು ನಮ್ದು ಅದೇ ಕಟಾವಿಗೆ ಬಂದಿದ್ ಸರ್. ಆಲ್ತೇನಿ ಒಂದು 75 ದಿನದ ಕಟಾವಿಗೆ ಬಂದಿದ್ ಸರ. ಇವ್ರ ಕಾಂಟ್ಯಾಕ್ಟ್ ತೊಗೊಂಡು ನಂಬರ್ ಇಸ್ಕೊಂಡು ನಾವು ಇವ್ರನ್ನ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಚಿಲವಾಡಿ ಗ್ರಾಮದ ವೀರೇಶ್ ಹಿರೇಮಠ ಅಂತಂದು ಅವ್ರ ಕಾಂಟ್ಯಾಕ್ಟ್ ಮಾಡ್ಕೊಂಡು ಈ ಥರ ಸರ ಅಜ್ಜರ ನಮ್ಮ ಕಡೆಯಲ್ಲೇ ಮೇವು ಕಟಾವ್ ಐತ್ರಿ ಬರ್ತೈತಿ, ನೀವು ಹೆಂಗೆ ತೊಗೊಂತೀರಿ ಅಂತ ನಾ ಕಾಂಟ್ಯಾಕ್ಟ್ ಮಾಡಿ ಸರ. ಕಾಂಟ್ಯಾಕ್ಟ್ ಮಾಡಿ 2600 ಅಂತ ಟನ್ನಿಗೆ ಹೇಳಿದ್ರು ಸರ್ ಅವರು. ಆ ರೀತಿಯಿಂದ ನೋಡಿದ್ರೆ ನಮ್ಗೆ ಒಳ್ಳೆ ಚೆನ್ನಾಗಿ ಅನ್ಸುತ್ತಾರ. ಈ ವರ್ಷ ಮಳೆ ಹೋಗಿ ನಮ್ದು ನೀರು ಕಮ್ಮಿ ಆಗಿರೋದ್ರಿಂದ ಮೇವು ಇನ್ನ ಇದು ಈ ಬೆಳೆ ಬೆಳೆಸಿದ ಬೆಳೆ ಇನ್ನ 1.5 ತಿಂಗಳಿಂದ ಬರಲ್ಲ ಸರ. ಇನ್ನೂ 1.5 ತಿಂಗಳು ಬೇಕು, 1.5 ತಿಂಗಳು ಬೇಕು ಸರ. ಆದ ರೀತಿಯಿಂದ ಅದನ್ನ ನೋಡ್ರಿ ಸರ. ಈಗ ಒಳ್ಳೆ ಈಗ ಅದನ್ನ ಕೊಟ್ಟು ಮತ್ತೆ ನೆಕ್ಸ್ಟ್ ಒಂದು ಪೀಕ್ ಕುಂದಿರ್ತಾರ ವಿಚಾರದಾಗ ಕೊಟ್ಟಿವಿ ಸರ. ಈಗ ಆಲ್ರೆಡಿ ಅರ್ಧ ಕೊಟ್ಟಿವಿ, 15 ಟನ್ ಹೋಗ ಸರ. ಇನ್ನೊಂದು ಅರ್ಧ ಎಕರೆ ಐತಿ, ಇವತ್ತಾಲಿ ಕಟಾವ್ ಮಾಡ್ಸಿವಿ ಸರ. ಅದೊಂದು 15 ಟನ್ ಬರ್ತಾವ, ಒಂದು 30 ಟನ್ ಬರ್ತ ಸರ ಎಕರೆಕ. 2 ಎಕರೆ ಸೇರಿ 30 ಟನ್ ಹೋಗ ಸರ. ಒಳ್ಳೇದ ಲಾಭ ಐತೇನು ಸರ್ ನನಗೆ, ಈ ಥರ ಅಂತ ಹೇಳ್ತೇನೆ ಸರ್. 30 ಟನ್ 1 ಟನ್ಗೆ ಎಷ್ಟು ರೀ? 1 ಟನ್ಗೆ 2600 ಸರ್. 2600 ಹಾಂ ಸರ್. ಅಲ್ರಿ 30 ಟನ್ ಅಂದ್ರೆ ಕನಿಷ್ಠ 60,000 ಆಯ್ತು. 60,000 ಸರ್. ಸರ ಈಗ ನಾವು ಎಲ್ಲ ಅನ್ನ ತೆನಿ ಮುರಿದು ಕೊಡೋದ್ರಿಂದನ ನಮ್ಗೆ ಅಷ್ಟು ಅಷ್ಟು ಖರ್ಚುನ ಐತೆ ಸರ್. ಅದು ನಾವು ತೆನಿ ಮುರಿಬೇಕು, ಜೋಳ ಕೀಳ್ಬೇಕು, ನೆಲ ಕಿತ್ತು ಸ್ವಚ್ಛ ಮಾಡಿ ರೆಡಿ ಮಾಡ್ಬೇಕಾದ್ರೆ ಇನ್ನೂ 1.5 ತಿಂಗಳು ಹೋಗುತ್ತೆ ಸರ್. ಅದು ಹೋಗೋಕ್ಕಿಂತನ ಎಲ್ಲ ಈಗ ರೆಡಿ ಸರ್. ಡೈರೆಕ್ಟ್ ಮೇವು ಕಟಾವ್ ಮಾಡ್ಕೊಂಡು ತೊಗೊಂಡೋಗ್ಬಿಡ್ತಾರೆ ಸರ್. ಅವ್ರು ಮಿಷಿನ್ ಹಾಕೋದಿಲ್ಲ, ಏನಿಲ್ಲ, ತೆನಿ ಮುರಿಯೋದಿಲ್ಲ, ಏನಿಲ್ಲ ಸರ್. ಎಲ್ಲ ಸೀದಾ ಅವ್ರಿಗೆ ಹೊಲ ಕೊಟ್ಟು ಬಿಡೋದ್ರೆ ಕೊಟ್ಟು ಬಿಡ್ತಾರೆ. ಇಷ್ಟಂತ ಕೊಟ್ಬಿಡ್ತಾರೆ ಸರ್ ಟನ್ನಿಗೆ. ಟನ್ನಿಗೆ ಇಷ್ಟಂತ ಕೊಟ್ಬಿಡ್ತಾರೆ ಸರ್. ಇದು ಲಾಭ ಅನ್ಸುತ್ತೆ ಸರ್ ನನಗೆ. ಹಾಂ ಸರ್. ಸರ್ ಯಾವ್ದು ಬೀಜ ಇಟ್ಟಿದ್ರಿ? ನಾವು ಬಾದ್ಶಾ ಅಂತ ಬೀಜ ಇಟ್ಟಿದ್ವಿ ಸರ. ಕೊಪ್ಪಳದಾಗ ಲಕ್ಷ್ಮಿ ಆಗ್ರೋದಾಗ ತಂದಿದ್ವಿ ಸರ. ಬಾದ್ಶಾ ಅಂತಂದು ಅದು ನಂಬರ್ ನೆನಪಿಲ್ಲ ಸರ. ಚೆನ್ನಾಗಿದೆ ಸರ್, ಒಳ್ಳೆ ಚೆನ್ನಾಗಿ ಬಂದೈತೆ. ನಾವು ಒಂದು ಪ್ಯಾಕೆಟ್ ತಂದಿದ್ರೆ ಒಂದು ಪ್ಯಾಕೆಟ್ 1450 ರೂಪಾಯಿ ಕೊಟ್ಟು ತಂದಿದ್ವಿ ಸರ. ಹಾಂ ಸರ್. ಬಾದ್ಶಾ ಪ್ಯಾಕೆಟ್ ಸರ 1450 ರೂಪಾಯಿ ಕೊಟ್ಟು ತಂದಿದ್ವಿ ಸರ. ಆ ಪ್ಯಾಕೆಟ್ ಈ ವರ್ಷ ನಾನು ಇದು ಸೈಲೇಜ್ ಮೇವ್ ಕಟಾವಿಗೆ ಇದೇ ವರ್ಷ ಕೊಟ್ಟಿನಿ ಸರ. ಇದೇ ಫಸ್ಟ್ ಟೈಮ್ ಸರ್ ಕೊಟ್ಟರೆ. ಹೆಂಗೆ ಅನ್ಸುತ್ತೆ? ಕೊಟ್ಟಿರೋ ಚೆನ್ನಾಗಿ ಅನ್ಸುತ್ತೆ ಸರ್. ಹಾಂ ಸರ್. ಅವ್ರ ವೈಯಕ್ತಿಕ ಆದ್ರೆ ನಿಮ್ಗೆ ಹೇಳ್ಬೇಕಂದ್ರೆ ಅವು ವೈಯಕ್ತಿಕ ಸರ್. ಅದು ಈ ನನಗೆ ಅನ್ಸಿದ ಮಟ್ಟಿಗೆ ನಂಗೆ ಲಾಭ ಅನ್ಸುತ್ತೆ ಸರ್. ಕೊಟ್ಟಿದ್ದು ಸರ್. ಸರ್ ಈಗ ಈ ಎರಡನೇ ಬೆಳೆ ಕೂಡಿಸ್ಬೋದು. ಈ ಎರಡನೇ ಬೆಳೆ ಕೂಡ್ಸಕ್ಕೆ ಈಗ ಮತ್ತೆ ಈಗ ಟೈಮ್ ಐತೆ ಸರ್. ಈಗ ಇವತ್ತು ಹೋದಪ್ಪ ನಾನು ನಾಳೆ ರೆಡಿ ಮಾಡಿ ಮತ್ತೆ ಒಂದು 2-3 ದಿನದ ಬೀಜ ಇಟ್ಬಿಡ್ತೀನಿ ಸರ್. ಈಗ ಇಟ್ಟಿದ ತಕ್ಷಣ ಮತ್ತೆ ಡಿಸೆಂಬರ್ ಅಂದ್ರೆ ಮತ್ತೆ ಬರುತ್ತೆ ಸರ್. ಮತ್ತೆ ಕಟಾವ್ ಬಂದ್ರೆ ಮತ್ತೆ ಕಾಂಟ್ಯಾಕ್ಟ್ ಸೈಲೇಜ್ ಕೊಡೋಕಂದ್ರೆ 75 ದಿನ ಕೊಡ್ತೀರಿ, ಇಲ್ಲಾಂದ್ರೆ ಬೇರೆದಾದ್ರೆ ಒಂದು 100-125 ದಿನ, ಒಟ್ಟು ಒಂದು 150 ದಿನ ಹೋಗುತ್ತೆ ಸರ್. ಅದು ನಾವೆಲ್ಲ ಮತ್ತೆ ನಾಳೆ ಮಳೆ ಬಂತು ಮತ್ತೆ ಮಿಷನ್ ಹಾಕಿದ್ದೀವಿ, ಅದನ್ನ ಒತ್ಸೋದು ಕೂಡ್ಸೋದು ಎಲ್ಲ ತ್ರಾಸ ನೋಡಿ ಇವಾಗ ಈ ಥರ ಕೊಟ್ಟಿರೋದು ಸರ್. ಈ ಮಳೆ ಹೋಗಿರೋದು ಒಂದು ವಿಚಾರ ಅಂದೈತೆ ಸರ್. ಮಳೆ ಹೋಗಿ ನೀರು ಸಣ್ಣ ಆಗ್ಯಾವ ಸರ್. ಆ ರೀತಿಯಿಂದಾಗಿ ನಾವು ಇನ್ನು ಕೊಟ್ಟಿರೋದು ಲಾಭ ಅನ್ಸುತ್ತೆ ಸರ್. ರೈತರಿಗೆ ಒಳ್ಳೆ ಲಾಭ ಸರ್. ಎಷ್ಟು ಕ್ವಿಂಟಲ್ ಹಾಕತ್ರಾಗ ಇವತ್ತೇನ ತೆನಿ ನಾವು ಬಿಟ್ಟಿದ್ರ? ತೆನಿ ಮುರಿದು ಎಲ್ಲ ಅಂದ್ರೆ ಒಂದು 1,20,000 ಹಾಕೈತೆ ಸರ್ ನಮ್ದು. ತೆನಿಗೆ ತರಿಸಿ ಕೊಟ್ರೆ ಹೊರಗಡೆ ಬೀಜ ಕೊಟ್ರೆ
ನಾವು ಬೀಜ ಕೂಡ ವಿಚಾರದಾಗ ಮಾಡಿಟ್ಟಿವಿ ಸರ್ ಅದನ್ನ ಇವ್ರದ್ದು ವಿಚಾರ ಗೊತ್ತಿಲ್ಲ ಸರ್. ಹಂಗಾಗಿ ನಾವು ಸಾಲ ಆಗಲ ಇಟ್ಟಿರೋದ್ರಿಂದ ಟನ್ನೇಜ್ ಕಮ್ಮಿ ಬಂದತ್ತ ಅಷ್ಟೇ ಸರ್. ಇಲ್ಲಾಂದ್ರೆ ಜಾಸ್ತಿ ಬರೋ ಸರ್. ಈಗ ನಾವು ಸಾಲ ಗಡ್ಡಿ ಕುಂಟಿ ಸಾಲ ಇಟ್ರೆ ಜಾಸ್ತಿ ಬರೋ ಸರ್. 10 ಕುಂಟಿ ಸಾಲ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಐತಿ ಸರ್. ನಾವು ಬೀಜದಿಂದ ಬೀಜಕ್ಕೆ ಒಂದು ಫೀಟ್ದಿಂದ ಫೀಟ್ ಹಿಡಿದ್ವಿ ಸರ್. ಅದನ್ನ ನಾವು ವರ್ಷ ಸರ ತೆನಿ ಮುರಿದು ಅದನ್ನ ಬೀಜ ಹೊರಗಡೆ ಕೊಡೋದ ಕಮರ್ಷಿಯಲ್ ಕೊಡೋದು ಸರ್. ಆ ಥರ ಮಾಡಿದ್ವಿ ಸರ್. ಇದು ಸೈಲೇಜ್ ಮೇವು ಕಟಾವ್ ಗೊತ್ತಿರಲಿಲ್ಲ ಸರ್. ಗೊತ್ತಿದ್ರೆ ನಾವು 10 ಕುಂಟಿ ಸಾಲ ಇಟ್ಟು 10 ಇಟ್ಕೊಂಡು ಜಾಸ್ತಿ ಟನ್ನೇಜ್ ಜಾಸ್ತಿ ಆಯ್ತದೆ ಸರ್. ಈಗ ಏನೇನು ಖರ್ಚು ಮಾಡಿದ್ರಿ, ಎಷ್ಟು ಖರ್ಚು ಆತ್ರಿ ಅಂದಾಜು ಇದು ಗಳೆ ಹೊಡೆದು ಅದರಿಂದ ಈಗ ಅದರಿಂದ ಹಿಡ್ಕೊಂಡು ಅಂದ್ರೆ ಈಗ ಒಂದು 10,000 ಖರ್ಚಾಯ್ತು ಸರ್. 10,000 ಖರ್ಚಾಯ್ತು ಸರ್. ಈಗ ನೆಕ್ಸ್ಟ್ ಅದನ್ನ ಒಳ್ಳೆ ತಕೊಂಡು ಮಾಡ್ಕೊಂಡು ಕೊಡೋದ್ರಿಂದ ಮತ್ತೊಂದು 20,000 ಖರ್ಚಾಯ್ತು ಸರ್. ತೆನಿ ಮರದೈತಿ, ಸರ. ನಾಳೆ ಮಳೆ ಬಂತಂದ್ರೆ ನಾವು ಹೊಚ್ಚೋದು ಗುಡ್ಸೋದು ಅದೈತಿ ಸರ. ಆ ರೀತಿಯಿಂದ ಎಲ್ಲ ರೀತಿಯಿಂದ ನೋಡಿದ್ರೆ ಮಳೆ ಹೋಗಿರೋದೊಂದು, ಮರಿ ನೀರು ಕಮ್ಮಿ ಆಗಿರೋದೊಂದು, ಆ ರೀತಿಯಿಂದ ನೋಡಿದ್ರೆ ಮತ್ತೆ ಒಂದು ಪೀಕ್ ಕುಂದಿರ್ತಾ ನಮ್ಗೆ ಅನುಕೂಲ ಐತೆ ಸರ್. ಮತ್ತೆ ಒಂದು ಪೀಕ್ ಬೆಳೆಯಕ್ಕೆ ಅನುಕೂಲ ಐತೆ ಸರ್. ಅನುಕೂಲ ಆಗೈತೆ. ಹಾಂ ಸರ್. ನೋಡ್ರಿ ಸ್ನೇಹಿತರೆ, ಒಬ್ಬೊಬ್ಬರು ಒಂದು ರೈತರ ಒಂದು ವಿಚಾರ. ಯಾಕಂದ್ರೆ ಇವತ್ತು ಬರಗಾಲ, ನಾವು ನೀರು ಅಲ್ಲೇ ಪಂಪ್ ಸೆಟ್ನಲ್ಲಿ ಕಡಿಮೆ ಆಗೈತಿ, ಮಳೆ ಆಗುತ್ತೋ ಇಲ್ಲ ಒಂದು ಭಯ. ಒಂದು ಎರಡನೇದಾಗಿ ನಾನು ಸೈಲೇಜ್ಗಾಗಿ ಅಂತ ಸೈಲೇಜ್ ಕೊಡ್ಬೇಕಂತ ನಾನು ವಿಚಾರ ಮಾಡಿದೆವಲ್ಲ, ಇಲ್ಲಿ ಅಕ್ಕಪಕ್ಕಕ್ಕೆ ನೋಡಿದೆ ಒಂದು ಅರ್ಧ ಎಕರೆಗೆ 15 ಟನ್ ಸೈಲೇಜ್ ಬಂತು. ನಾವು ಯಾಕೆ ಸುಮ್ಮನೆ ಇನ್ನೂ 75 ದಿವ್ಸ ಈಗ ಆಗೈತಿ, ನಾ ಇನ್ನೂ 40-45 ದಿವ್ಸ ತಡಿಬೇಕು, ಅದನ್ನು ಕಟಾವು ಮಾಡಬೇಕು, ಆಮೇಲೆ ಮಾರ್ಕೆಟಿಗೆ ಕಳಿಸ್ಬೇಕು. ಮಾರ್ಕೆಟ್ನ ರೇಟ್ ಏನಿರುತ್ತೆ ಗೊತ್ತಿಲ್ಲ ಅಂತೇಳಿ ಅವ್ರು ಇವತ್ತು ಎಕರೆಗೆ 1 ಟನ್ನಿಗೆ ಸುಮಾರು 2,600 ರೂಪಾಯಿದಂಗೆ ಸೈಲೇಜ್ಗೆ ಮೇವು ಕೊಟ್ಟಾರ. ನನಗೆ ಇದು ಬೆಸ್ಟ್ ಆಗೈತೆ ಅಂತ ಹೇಳ್ತಾರೆ. ಅವ್ರಿಗೆ ಕನಿಷ್ಠ ಅಂದರೆ ಎಕರೆಗೆ 15 ಟನ್ ಬಂದೈತಿ. ಮತ್ತು ಜೊತೆಗೆ ನಂದು ಒಟ್ಟು ಟೋಟಲಿ 2 ಎಕರೆ ಒಂದು 30 ಟನ್ ನನಗೆ ಮೇವು ಸೈಲೇಜ್ ಮೇವು ಬಂದೈತಿ. ಹಿಂಗಾಗಿ ನಾವು 2ನೇ ಬೆಳೆನ ತೆಗಿಬೋದಲ್ಲ, ಮತ್ತೆ ನಾ ಸೈಲೇಜ್ಗೆ ಮೇವು ರೆಡಿನೂ ಮಾಡಿ ಮತ್ತೆ ಅವ್ರಿಗೆ ಕೊಡ್ಬೋದಲ್ಲ. ರೆಡಿ ಮಾಡ್ತೀವಿ ಸರ್. ಮತ್ತೆ ರೆಡಿ ಮಾಡೋದ್ರಿಂದ ನಮಗೆ ಲಾಭ ಸರ್. ಅದಷ್ಟೇ ಒಳ್ಳೆ ಯುವ ರೈತರದ ಒಂದು ಪ್ಲಾನ್. ಅವರ ಈ ಪ್ಲಾನ್ಗೆ ನಿಮಗೇನಾದರೂ ಲೈಕ್ ಕೊಟ್ಟರೆ, ನಿಮಗೆ ಅವರ ಈ ಮಾಹಿತಿ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಧನ್ಯವಾದಗಳು.